ನಿಮ್ಮೆಲ್ಲರ ಜೋರು ಚಪ್ಪಾಳಿಯೊಂದಿಗೆ ಮುಖ್ಯಮಂತ್ರಿಗಳನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮಾನ್ಯ ಶ್ರೀ ಪಿ ಸಾಯಿನಾಥ್ ವ್ಯಾಸವಿರುವಂತಹ ಕನ್ನಡ ಪತ್ರಿಕೋದ್ಯಮ ಇವತ್ತು ಯಾವ ರೀತಿಯಲ್ಲಿ ಏಳು ಬೀಳುಗಳನ್ನು ಸಾಗಿ ಹಾಗೂ ಉತ್ತುಂಗವನ್ನು ತಲುಪಿ ಇಲ್ಲಿಯವರೆಗೆ ಫಲಾನುಭವಿಗಳನ್ನ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಡ್ಬೇಕಂತ ಹೇಳಿ ನಿಮ್ಮೆಲ್ಲರೂ ಕೇಳಿಕೊಂಡು ನನ್ನ ಸ್ವಾಗತವನ್ನು ಭಾಷಣವನ್ನು ಮುಗಿಸ್ತೀನಿ. ನಮಸ್ಕಾರ. ಇವರಿಗೆ ನಮ್ಮ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆಯಿಷಾ ಖಾನ್ ಮೇಡಮ್ ಮತ್ತು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ಸರ್ ಅವರು ಹೂಗುಚ್ಛವನ್ನು ನೀಡುವ ಮೂಲಕ ಸ್ವಾಗತ ಮಾಡ್ಕೋಬೇಕು ಕೇಳ್ಕೊಳ್ತೇನೆ. ಈ ವಂಚವನ್ನು ನೀಡಿ ಅವ್ರನ್ನ ಸ್ವಾಗತ ಮಾಡ್ಕೋಬೇಕು ಕೇಳ್ಕೊಳ್ತೇನೆ. ಹರಡಿದಂತಹ ಈ ಪತ್ರಿಕೆ ಕರ್ನಾಟಕ ಪತ್ರಿಕಾ ಅಕಾಡೆಮಿಯಾಗಿ ಆರಂಭವಾದಂತಹ ಈ ಅಕಾಡೆಮಿ ಕನ್ನಡ ಪತ್ರಿಕೋದ್ಯಮ ದಿನವಾಗಿ ಆಚರಿಸಲ್ಪಡ್ತಾ ಇದೆ. ಸೊ ಇವತ್ತು ಈ ಕಾರ್ಯಕ್ರಮ ಏನು ಜರುಗ್ತಾ ಇದೆ, ಸೊ ಇವರೆಲ್ಲರಿಗೂ ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಸೊ ಪತ್ರಿಕಾ ದಿನಾಚರಣೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ದಾಸರ ಪದಗಳು ಇಷ್ಟೇ ಅಲ್ಲ, ಕನಕದಾಸರ ಭಕ್ತಿ ಸಾರವನ್ನ ಕೂಡ ಕನ್ನಡದ ಎಲ್ಲೋ ಈ ದಿನ ಸಾಂಕೇತಿಕವಾಗಿ 10 ಜನರಿಗೆ ಗ್ರಾಮೀಣ ಪಾಸ್ ಅನ್ನ ವಿತರಿಸಲಾಗ್ತಾ ಇದೆ. ಪ್ರಜಾವಾಣಿ ಪತ್ರಿಕೆಯ ವರದಿಗಾರ ಜಗನ್ನಾಥ ಶೇರಿಕಾರ್, ಕಲಬುರಗಿಯ ಕಮಲಾಪುರದ ವಿಜಯ ಕರ್ನಾಟಕ ವರದಿಗಾರದ ಮಲ್ಲಿಕಾರ್ಜುನ ಡಿ ಮೂಲಗೆ, ದಕ್ಷಿಣ ಕನ್ನಡ ಉಳ್ಳಾಲದ ವಾರ್ತಾ ಇಮ್ಜಾದ್ ಪಾಷಾ, ಧಾರವಾಡದ ಅಳ್ನಾವರದ ಸಂಯುಕ್ತ ಕರ್ನಾಟಕದ ಗುರುರಾಜ ಸವನೀಸ್, ಧಾರವಾಡದ ಕುಂದಗೋಳದ ಸಂಯುಕ್ತ ಕರ್ನಾಟಕ ವರದಿಗಾರ ಖಾದರ್ ಸಾಬ್ ರಾಜೇ ಖಾನ್ ದಗಲಿ, ಉತ್ತರ ಕನ್ನಡದ ಭಟ್ಕಳ ಜಿಲ್ಲೆಯ ಭಟ್ಕಳ ತಾಲೂಕಿನ ವಿಜಯವಾಣಿ ಪತ್ರಿಕೆಯ ವರದಿಗಾರ ರಾಮಚಂದ್ರ ಕಿನಿ, ಕಲಬುರಗಿಯ ವಿಜಯ ಕರ್ನಾಟಕ ಪ್ರತಿನಿಧಿ ಮಂಜುನಾಥ ಜ್ಯೂಟಿ, ಚಿಕ್ಕಮಗಳೂರಿನ ಮೂಡಿಗೆರೆಯ ಜಯಮಿತ್ರ ವರದಿಗಾರ ಅಭಿಷೇಕ್ ಅವರು ವೇದಿಕೆಗೆ ಬಂದು ಸಾಂಕೇತಿಕವಾಗಿ ಈ ಪಾಸನ್ನ ಪಡ್ಕೊಳ್ಬೇಕು. ಎಲ್ಲರಿಗೂ ವಂದನೆಗಳು. ಇವತ್ತು ಹೇಗೆ ಪತ್ರಿಕಾ ದಿನಾಚರಣೆಯೋ ಹಾಗೆ ಇವತ್ತು ವೈದ್ಯರ ದಿನಾಚರಣೆ ಕೂಡ. ಇಬ್ಬರ ಕೆಲಸವೂ ಕೂಡ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದೇ. ಇವತ್ತು ಎರಡು 2025-26ನೇ ಸಾಲಿನ ಬಜೆಟ್ನಲ್ಲಿ ಮಾಧ್ಯಮ ಮಾನ್ಯತೆ ಹೊಂದಿರುವ ರಾಜ್ಯದ 2500 ಪತ್ರಕರ್ತರು ಹಾಗೂ ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ 5 ಲಕ್ಷ ರೂವರೆಗಿನ ನಗದು ರಹಿತ ಚಿಕಿತ್ಸೆಗಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗುವುದು ಅಂತ ಭಾಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಗಂಟಿಯವರು ವೇದಿಕೆಗೆ ಬಂದು ಮೋಜೋ ಕಿಟ್ ಅನ್ನ ಪಡ್ಕೊಳ್ಬೇಕು.
ಥ್ಯಾಂಕ್ ಯು.